ವಿಧಾನಸಭಾ ಕ್ಷೇತ್ರದ ಸುಭಾಷ್ ನಗರ ವಾರ್ಡ್ನಲ್ಲಿ ಸುಮಾರು 12 ವರ್ಷಗಳಿಂದ ಸತತವಾಗಿ ಓಂ ಶಕ್ತಿ ಅಮ್ಮನವರ ದರ್ಶನಕ್ಕೆ ಹೊರಡುವ ಭಕ್ತಾದಿಗಳಿಗೆ ಉಚಿತವಾಗಿ ಬಸ್ ಸೇವೆ, ಊಟ, ವಸತಿ ಕಲ್ಪಿಸಿಕೊಟ್ಟ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರಾದ ಟಿ ಮಲ್ಲೇಶ್, ಕಾಂಗ್ರೆಸ್ ಮುಖಂಡರಾದ ರಘುನಾಥ್, ಉಮೇಶ್ ಬಾಬು, ಸರ್ವಣ, ಭಾನುಪ್ರಕಾಶ್, ಸಂತೋಷ್, ಸಂಪತ್ ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಇಲ್ಲಿ ನಮ್ಮ ಸ್ವತಂತ್ರಪಾಳ್ಯ ವಾರ್ಡಿನ ಒಂದು 5-6 ಬಸ್ಗಳು ಮತ್ತು ಶಕ್ತಿ ಮತ್ತು ಬೇರೆ ಬೇರೆ ದೇವಸ್ಥಾನಗಳಿಗೆ ಯಾತ್ರೆ ಥರ ಹೋಗ್ತಾ ಇದ್ದಾರೆ. ನಮ್ಮ ಮಲ್ಲೇಶ್ ಅವರು, ಮಾಜಿ ಕಾರ್ಪೊರೇಟರ್ ಅವರು ಇದಕ್ಕೆಲ್ಲ ಸಹಾಯ ಮಾಡಿ ಎಲ್ಲ ನಮ್ಮ ಹೆಣ್ಮಕ್ಳಿಗೆ ಅಲ್ಲಿಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಭಾಳ ಸಂತೋಷ. ಇವತ್ತು 2 ದಿವಸ ಕಾಲ ಅವರು ಹೋಗಿ ಎಲ್ಲ ಕಡೆ ದೇವರ ದರ್ಶನ ಮತ್ತು ಊರಿ ಆಚೆ ಹೋಗ್ತಾ ಇದ್ದಾರೆ. ಪ್ರತಿ ವರ್ಷ ಹೆಚ್ಚು ಕಮ್ಮಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಈ ವರ್ಷವೂ ಕೂಡ ಮಾಡಿದ್ದಾರೆ. ಅವರ ಸಂತೋಷ ಮತ್ತು 13ನೇ ವರ್ಷ ಅವರು ಒಳ್ಳೆಯದಾಗಲಿ ಅಂತ ಈ ಕಾರ್ಯಕ್ರಮ ಓಂ ಶಕ್ತಿ ಕಾರ್ಯಕ್ರಮ ಮಾಡ್ಕೊಂಡ್ಬರ್ತಾ ಇದ್ದೀವಿ. ಇವತ್ತು ಆರೋಗ್ಯ ನಿಯೋಜನೆಗಳು ಪಾಲ್ಗೊಂಡು ಚಾಲನೆ ನೀಡಿದೆ. ಏನು ಹೇಳ್ತೀವಿ? ಭಾಳ ಸಂತೋಷ. ಯಾಕಂದರೆ ನಮ್ಮ ಪುಣ್ಯ ಅಂತ ಹೇಳುವಂಥ ಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ಸಿಕ್ಕಿರೋದು ಕಾರಣ ಇಷ್ಟೇ. ಎಂಥ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ಅವರು ಕೋಲಾರಲ್ಲಿ ಅತ್ಯಂತ ಪ್ರಮುಖವಾದ ಕಾರ್ಯಕ್ರಮ ಇದ್ದರೂ ಕೂಡ ಒಂದು ಸಾಮಾನ್ಯ ಕಾರ್ಯಕರ್ತರಾಗಿರಲಿ, ಲೀಡರ್ಸ್ ಆಗಿರಲಿ, ಅವ್ರು ಕೊಡ್ತಕ್ಕಂಥ ಮಾನ್ಯತೆ ಕೊಟ್ಟೇ ಕೊಡ್ತಾರೆ. ಅದು ಸರಳ ಸಜ್ಜನಿಕೆ ಮತ್ತು ಪ್ರಾಮಾಣಿಕ ರಾಜಕಾರಣಕ್ಕೆ ಇರ್ತಕ್ಕಂಥ ಕೈಗಲ್ಲಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದೇ ರೀತಿ ಇವತ್ತು ಕೂಡ ನಮ್ಮ ಗಾಂಧಿನಗರ ಕ್ಷೇತ್ರದಲ್ಲಿ ಏನು ಹಳೇದು ಸುಭಾಷ್ ನಗರ, ಈಗ ಹೊಸದಾಗಿ ಸ್ವತಂತ್ರಪಾಳ್ಯ ವಾರ್ಡ್ ಅಂತ ಮಾಡಿದ್ದಾರೆ. ಇಲ್ಲಿ ನಾವು ಪ್ರತಿ ವರ್ಷದಂತೆ 13ನೇ ವರ್ಷ ಇಲ್ಲಿ ನಾವು ಓಂ ಶಕ್ತಿ ಅಮ್ಮನವರ ಒಂದು ಉಚಿತ ಪ್ರಯಾಣವನ್ನು ಎಲ್ಲ ಭಕ್ತಾದಿಗಳಿಗೆ ಹೆಣ್ಮಕ್ಳು ಕಲ್ಪಿಸ್ಕೊಡ್ತೀವಿ. ಭಾಳ ಸಂತೋಷವಾಗಿ ಎಲ್ಲರೂ ಕೂಡ ಹೋಗಿ ದೇವರ ದರ್ಶನ ಪಡ್ಕೊಂಡು ಬರ್ತದೆ. ಅವರಿಗೆ ಎಲ್ರಿಗೂ ಶುಭ ಹಾರೈಸಲಿಕ್ಕೆ ಮತ್ತು ಬಸ್ಗಳಿಗೆ ಚಾಲನೆ ಕೊಡೋದಕ್ಕೆ ನಮ್ಮೆಲ್ಲರ ಧೀಮಂತ ನಾಯಕರು, ಈ ರಾಜ್ಯ ಕಂಡ ಏನು ಅತ್ಯಂತ ಸರಳ ಸಜ್ಜನಿಕೆ, ಪ್ರಾಮಾಣಿಕ ರಾಜಕಾರಣಿ, ಒಂದು ಡೈನಾಮಿಕ್ ಲೀಡರ್ ಅಂತ ಹೇಳ್ಬೋದಂಥ ಒಂದು ನಾಯಕರು ಇವತ್ತು ಬಂದು ಈ ಬಸ್ಗಳಿಗೆ ಚಾಲನೆ ಕೊಟ್ಟು ನಮಗೆ ಆಶೀರ್ವಾದ ಮಾಡಿ ಶುಭ ಹಾರೈಸಿ ಹೋಗಿದ್ದಾರೆ. ಅದ್ರ ಜೊತೆಗೆ ಈ ಧರ್ಮಸ್ಥಳ ಪಾದಯಾತ್ರೆ ಕೂಡ ನಾವು ಪ್ರತಿ ವರ್ಷ ಸುಮಾರು 3,000 ಜನ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡೋದ್ರ ಮುಖಾಂತರ ಮತ್ತು ಇಲ್ಲಿರ್ತಕ್ಕಂಥ ಏನು ಆ ಮಂಡಳಿಯ ಸದಸ್ಯರಿದ್ದಾರೆ ಅವರೆಲ್ಲ ಕೂಡ ಹೋಗ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಇಲ್ಲಿಂದ ಧರ್ಮಸ್ಥಳಗಳಿಗೆ ಎಲ್ಲ ರೀತಿಯ ಸಕಲ ಸೌಕರ್ಯಗಳನ್ನು ಆಯೋಜನೆ ಮಾಡ್ತಾರೆ. ಅವ್ರಿಗೂ ಕೂಡ ನಾವು ನಮ್ಮ ಸಾಹೇಬರು ಪ್ರತಿ ವರ್ಷ ಬರ್ತಾರೆ. ಸದ್ಯದಲ್ಲಿ ಆ ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡಿದ್ದೀವಿ. ನಾವು ಚುನಾವಣೆ ಬರದೇ ಇರಲಿ, ಒಂದು ದೇವ್ರ ವಿಚಾರದಲ್ಲಿ ಕೂಡ ಯಾವತ್ತೂ ಒಟ್ಟಾಗಿ ಎಲ್ಲರೂ ಸಾಮರಸ್ಯದಿಂದ ಈ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಬಂದಿರತಕ್ಕಂಥ ನಮ್ಮ ಸಾಹೇಬರು ವಿಶೇಷವಾಗಿ ನಾನು ಧನ್ಯವಾದ, ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಇದೇ ಸಂದರ್ಭದಲ್ಲಿ ಹಿರಿಯರು ಕೂಡ ಇಲ್ಲಿ ಆಗಮಿಸಿದ್ರು. ನಮ್ಮ ರಘುವಣ್ಣವರು, ಅವರು KPCC ಸದಸ್ಯರಾಗಿ ಹಿರಿಯ ನಾಯಕರಾಗಿದ್ದಾರೆ. ಭಾನುವರು ಮತ್ತು ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು, ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಸಂತೋಷ. ಯುವ ನಾಯಕರು ಇಲ್ಲಿ ಒಂದು ಸೊಬಗನ್ನು ತಂದುಕೊಟ್ಟಿದ್ದಾರೆ, ಕಳೆ ತಂದುಕೊಟ್ಟಿದ್ದಾರೆ. ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನಾವು ಅಜಾತ ಶತ್ರು ಅಂತ ಹೇಳಬೇಕು. ಎಲ್ಲರೂ ಕೂಡ ಸ್ನೇಹ ಬಾಂಧವ್ಯದಿಂದ ಇರ್ತೇವೆ. ಎಲ್ಲ ಗ್ರಾಮದ ಹಿರಿಯರು, ಸ್ನೇಹಿತರು, ಪಕ್ಷದ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ನಮ್ಗೆ ಇದೇ ಸಂದರ್ಭದಲ್ಲಿ ಜೊತೆಗೂಡಿ ಆಶೀರ್ವಾದ ಮಾಡಿ ಎಲ್ಲ ಕಾರ್ಯಕ್ರಮಗಳು ಅವರು ಅನುಕೂಲ ಮಾಡಿಕೊಡ್ತಾರೆ. ಅವರು ಕೂಡ ಇದೇ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಇದೇ ಸಂದರ್ಭದಲ್ಲಿ ಕಡೆಯದಾಗಿ ಇರಬೇಕು ಅಂತಂದರೆ ಎಲ್ಲ ಪ್ರಯಾಣಿಕರಿಗೂ ಕೂಡ ಆ ದೇವತೆ ಓಂ ಶಕ್ತಿ ಮಾತೆ ಅವರಿಗೆ ಸಕಲ ಕ್ಷೇಮವಾಗಿ ಲಾಭವಾಗಿ ಬರಲಿ, ಅವರ ಸಕಲ ಸೌಕರ್ಯ, ಸಕಲೇಶ್ವರ್ಯ ಭಾಗ್ಯ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತ ಹೇಳ್ಕೊಡ್ತಾರೆ. ಪ್ರತಿ ವರ್ಷದಂತೆ ಏನು ಈ ಯಾತ್ರೆ ಹೋಗ್ತಾರೆ ಜನ, ಅವರಿಗೆ ಬಸ್ ಮಾಡಿಕೊಟ್ಟು ಊಟ ತಿಂಡಿ ಮಾಡಿಕೊಂಡು ಪ್ರತಿಯೊಂದು ಸಲಕರಣೆಗಳು ಕೊಟ್ಕೊಂಡು ಹೋಗಿ ಆರಾಮಾಗಿ ಈ ದೇವರನ್ನ ದರ್ಶನ ಮಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ, ಊರು ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೆ ಈ ಕಾರ್ಯಕ್ರಮನ ಭಾಳ ಯಶಸ್ವಿ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ. ಇದಕ್ಕೆ ಸನ್ಮಾನ್ಯ ಆರೋಗ್ಯ ಸಚಿವರಾದಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಬಂದು ಚಾಲನೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಈ ಸಂದರ್ಭದಲ್ಲಿ.
ಹೇಳಿ ಮಲ್ಲೇಶ್ವರ ಮುಂದೆ ಅವ್ರಿಗೆ ಏನೇನು ಸಿಗಬೇಕು ಸ್ಥಾನಮಾನಗಳೆಲ್ಲ ದೇವರು ಇವ್ರ ಮುಖಾಂತರ ಕಾಲ ಮಲ್ಲೇಶ್ವರ ಈ ಭಾಗದಲ್ಲಿ ಓಂ ಶಕ್ತಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಿರಿಯ ಮುಖಂಡ ಸಚಿವರು ಎಲ್ಲ ಪಾಲ್ಗೊಂಡು ಏನು ಹೇಳ್ತಾರೆ ಸರ್? ಅವರು ಪ್ರತಿ ವರ್ಷ ಇದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಖಾಂತರ ಅವ್ರಿಗೆ ಎಲ್ಲ ರೀತಿ ಒಳ್ಳೆಯದಾಗಲಿ, ಇನ್ನು ಮುಂದಿನ ಇದರಲ್ಲಿ ಅವರು ಒಳ್ಳೆ ಸೇವೆ ಮಾಡೋದಕ್ಕೆ ಭಗವಂತ